ಚಿಕ್ಕೋಡಿಯಲ್ಲಿ ಕೆಆರ್ಎಸ್ ಪಕ್ಷದಿಂದ ಅಧಿಕಾರಿಗಳಿಗೆ ಸರಣಿ ಮನವಿ ಸಲ್ಲಿಕೆ. ರೈತರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಪರ ಹೋರಾಟ. ಚಿಕ್ಕೋಡಿ: ರೈತರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರನ್ನು ಕಾಡುತ್ತಿರುವ ವಿವಿಧ ಪ್ರಮುಖ ಸಮಸ್ಯೆಗಳ ಕುರಿತು ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷದ ವತಿಯಿಂದ ಇಂದು ಚಿಕ್ಕೋಡಿಯಲ್ಲಿ ಉಪವಿಭಾಗಾಧಿಕಾರಿ, ಎಸಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಬಿಒ ಹಾಗೂ ಕೃಷಿ ಇಲಾಖೆ ಉಪನಿರ್ದೇಶಕರಿಗೆ ಎಡಿ ಪ್ರತ್ಯೇಕ ಮನವಿಗಳನ್ನು ಸಲ್ಲಿಸಲಾಯಿತು. ಕೆಆರ್ಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಸಿದ್ದು ಬನಸೋಡೆ ಅವರ ನೇತೃತ್ವದಲ್ಲಿ ನಡೆದ ಈ ಮನವಿ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರ ಹಿತಾಸಕ್ತಿಗೆ ಸಂಬಂಧಿಸಿದ ಹಲವು ಪ್ರಮುಖ ವಿಷಯಗಳನ್ನು ಅಧಿಕಾರಿಗಳ ಗಮನಕ್ಕೆ ತರಲಾಯಿತು. 1. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಬಿಒ ಸಲ್ಲಿಸಿದ ಮನವಿ. ಸಮಸ್ಯೆ: ಚಿಕ್ಕೋಡಿ ತಾಲೂಕಿನ ಕೆಲವು ಖಾಸಗಿ ಶಾಲೆಗಳು ಸರ್ಕಾರ ನಿಗದಿಪಡಿಸಿರುವ ಶುಲ್ಕಕ್ಕಿಂತ ಹೆಚ್ಚಿನ ಮೊತ್ತವನ್ನು ಪ್ರವೇಶ ಶುಲ್ಕ, ಅಡ್ಮಿಷನ್ ಫೀ ಮತ್ತು ವಿವಿಧ ಹೆಸರುಗಳಲ್ಲಿ ಪೋಷಕರಿಂದ ವಸೂಲಿ ಮಾಡುತ್ತಿದ್ದಾರೆ. ಪರಿಣಾಮ: ಇದರಿಂದ ಬಡ ಹಾಗೂ ಮಧ್ಯಮ ವರ್ಗದ ಪೋಷಕರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಒತ್ತಾಯ: ಅಕ್ರಮ ಶುಲ್ಕ ವಸೂಲಿ ಮಾಡುವ ಶಾಲೆಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ನಿಯಮ ಉಲ್ಲಂಘಿಸುವ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. 2. ಉಪವಿಭಾಗಾಧಿಕಾರಿಗಳಿಗೆ ಎಸಿ ಸಲ್ಲಿಸಿದ ಮನವಿ. ಸಮಸ್ಯೆ: ಚಿಕ್ಕೋಡಿ ಭಾಗದ ಸಕ್ಕರೆ ಕಾರ್ಖಾನೆಗಳಿಂದ ಟ್ಯಾಂಕರ್ಗಳ ಮೂಲಕ ರಾಸಾಯನಿಕ ಮಿಶ್ರಿತ ತ್ಯಾಜ್ಯ ನೀರನ್ನು ರೈತರ ಕೃಷಿ ಜಮೀನುಗಳಿಗೆ ಹರಿಸಲಾಗುತ್ತಿದೆ. ಪರಿಣಾಮ: ಇದರಿಂದ ಕೃಷಿ ಭೂಮಿ, ಬೆಳೆಗಳು ಹಾಗೂ ಅಂತರ್ಜಲ ಮಲಿನಗೊಂಡು ನಾಶವಾಗುವ ಸಾಧ್ಯತೆಯಿದೆ. ಒತ್ತಾಯ: ಪರಿಸರ ಹಾಗೂ ರೈತರ ಹಿತದೃಷ್ಟಿಯಿಂದ ಈ ಬಗ್ಗೆ ತುರ್ತು ತನಿಖೆ ನಡೆಸಿ ತಪ್ಪಿತಸ್ಥ ಕಾರ್ಖಾನೆಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. 3. ಕೃಷಿ ಇಲಾಖೆ ಉಪನಿರ್ದೇಶಕರಿಗೆ ಎಡಿ ಸಲ್ಲಿಸಿದ ಮನವಿ. ಸಮಸ್ಯೆ: ಕೆಲವು ರಸಗೊಬ್ಬರ ಮಾರಾಟಗಾರರು ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದಾರೆ ಮತ್ತು ರೈತರಿಗೆ ಬಲವಂತವಾಗಿ ಲಿಂಕ್ ಸೇಲ್, ಬೇಡದ ಉತ್ಪನ್ನಗಳನ್ನು ಜೊತೆಗೆ ಕೊಳ್ಳುವಂತೆ ಒತ್ತಾಯಿಸುವುದು ನಡೆಸುತ್ತಿದ್ದಾರೆ. ಒತ್ತಾಯ: ಈ ದಂಧೆಗೆ ಬ್ರೇಕ್ ಹಾಕಿ ರೈತರಿಗೆ ಅಗತ್ಯವಿರುವ ರಸಗೊಬ್ಬರಗಳನ್ನು ನ್ಯಾಯಯುತ ಮತ್ತು ನಿಗದಿತ ದರದಲ್ಲಿ ಒದಗಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕು. ರೈತರ ಜಮೀನುಗಳಿಗೆ ತ್ಯಾಜ್ಯ ನೀರು ಹರಿಸುವುದು, ಶಾಲೆಗಳಲ್ಲಿ ಅನಧಿಕೃತ ಶುಲ್ಕ ವಸೂಲಿ ಹಾಗೂ ರಸಗೊಬ್ಬರ ಮಾರಾಟದಲ್ಲಿ ನಡೆಯುತ್ತಿರುವ ಅಕ್ರಮಗಳು ಜನಸಾಮಾನ್ಯರ ಹಿತಕ್ಕೆ ವಿರುದ್ಧವಾಗಿವೆ. ಅಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಗದಿದ್ದರೆ ಕೆಆರ್ಎಸ್ ಪಕ್ಷವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಿದೆ. ಅದೇನು ಇವರು ರೂಲ್ಸ್ ಮಾಡಿದ್ದಾರೆ. ಅದರ ಬಗ್ಗೆನೂ ನಾವು ಇವತ್ತು ಇಲ್ಲಿ ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಮನವಿ ಕೊಡ್ಬೇಕಂತ ಹೇಳಿ ಬಂದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸತೀಶ್ ಪೂಜಾರಿ ಅವರು ಮಾತಾಡ್ತಾರೆ. ನಮಸ್ಕಾರ, ನಾನು ಸತೀಶ್ ಪೂಜಾರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಾವು ಎಲ್ಲಿ ಬಂದು ಅಂದ್ರೆ ಕೃಷಿ ಆಫೀಸ್ ಬಂದೆವು. ಚಿಕ್ಕೋಡಿ ಸೆಕ್ಷನ್ ಜಿಲ್ಲೆಯಲ್ಲಿ ನಡೀತಿರುವಂಥ ಗೊಬ್ಬರ ಯಾವ ರೀತಿ ನಡೀತಿ ಅಂದರೆ ರೈತರ ಕಡೆಯಿಂದ ಬೇಕಾಬಿಟ್ಟಿ ರೇಟ್ ಹಚ್ಚಿ ರೈತರನ್ನ ಸುಲಿಗೆ ಮಾಡ್ತಿರುವಂಥ ರಸಗೊಬ್ಬರ ಅಂಗಡಿಯವರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಇವತ್ತು ಇಲ್ಲಿ ಕೃಷಿ ಆಫೀಸ್ಗೆ ಬಂದೆವು. ಇವತ್ತು ಏನು ಸರ್ ಏನಿದೆ ಪರ್ಸೆಂಟ್ ಹೇಳಿದ್ರು ಅವ್ರಿಗೆ ನಾವು ಈಗ ಮನೆ ಕೂಡ ಬಂದೆವು ಸರ್. ಇಡೀ ಜಿಲ್ಲೆ ವ್ಯಾಪ್ತಿಯಲ್ಲಿ ರಸಗೊಬ್ಬರ ಮಾಲೀಕರು ರೈತರಿಂದ ಬೇಕಾಬಿಟ್ಟಿ ರೇಟ್ ಹಚ್ಚಿ ದುಡ್ಡು ವಸೂಲಿ ಮಾಡೋದು. ಅದರ ಬಗ್ಗೆ ಸಂಪೂರ್ಣವಾದ ಬಿಸ್ನೆಸ್ಸಲ್ಲಿ ನಮ್ಮ ಹತ್ರ ಇದೆ. ಇದ್ರ ಬಗ್ಗೆ ಪ್ರತಿಯೊಂದು ರಸಗೊಬ್ಬರ ಅಂಗಡಿ ನೀವು ಯಾವ ತಿಂಗಳು ಕೊಡ್ತೀರಿ ಅವ್ರನ್ನ ಕೊಟ್ಟಂತ ಅವ್ರನ್ನ ಏನು ಮಾಡ್ತಾರೆ ಓದಿನ ಬಿಲ್ ಬೇರೆ ಮಾಡ್ತಾರೆ ಮತ್ತು ಬಿಲ್ ಬೇರೆ ಮಾಡ್ತಾರೆ. ಅದ್ರ ಬಗ್ಗೆ ನಿಮಗೆ ಏನು ಗಮನಕ್ಕೆ ಇದ್ದು ಅಥವಾ ಇದು ಅಂತ ಈಗಾಗಲೇ ಮತ್ತೊಂದು ಮನೆ ಕೊಟ್ಟಿವಿ ಸರ್. ಈಗ ಹತ್ತಲ್ದ ಮತ್ತೊಂದು ಮನೆ ಕೊಟ್ಟಿವಿ ನಿಮಗೆ. ಕೃಷಿಕರು ರೈತರು ಯಾರು ಹಂಗೆ ಬಿಡಾಗಲಿ ಅದರ ದನ ಕರ ನಾಯಿ ಮನುಷ್ಯರ ಬಿದ್ದಲ್ಲ ಸಹಾಯಕಲ್ಲ. ಅದರ ಬಗ್ಗೆ ಕೂಡ ನಾವು ಮನೆ ಕೊಟ್ಟಿವಿ ನಿಮಗೆ. ಅದ್ರ ಕೂಡ ಏನೋ ಏನು ರೆಸ್ಪಾನ್ಸ್ ಮಾಡಿದ್ರು ರೀ ನಿಮ್ಮ ಡಿಪಾರ್ಟ್ಮೆಂಟ್. ಅದು ಇದು ನೀವು ಅದನ್ನ ಅದಕ್ಕೆ ನೆಗ್ಲೆಕ್ಟ್ ಮಾಡಿದ್ರೆ ಅಂದ್ರೆ ಇದು ರೈತನ ಸರ್ ರೈತನ ನಾವು ಮೊದಲು ಅವಕಾಶ ಕೊಡ್ರಿ. ರೈತನ ದುಡಿದಂಥ ಶ್ರಮ ಎಲ್ಲ ಹಾಳಾಗಿ ಯಾರು ಲೂಟಿ ಮಾಡ್ತಾರೆ ರಸಗೊಬ್ಬರ ಅಂಗಡಿಯವ್ರಲ್ಲ
50 ರೂಪಾಯಿ ಸಿಗುವಂಥ ಔಷಧಿ ಇವತ್ತು 100 ರೂಪಾಯಿ ಮಾಡಿದ್ರು 80 ರೂಪಾಯಿ ಮಾಡಿದ್ರು ನೀವು ಕೇಳ್ತಾ ಇಲ್ಲ ಅವ್ರಿಗೆ. 15 ರೂಪಾಯಿ ಸಿಗುವಂಥ ರಸಗೊಬ್ಬರ ನೀವು 2000 ಮಾಡಿದ್ರು ಕೂಡ ಕೇಳ್ತಾ ಇಲ್ಲ. ನೀವು ಪಟ್ಟಿ ನೋಡ್ರಿ, ನೀವು ಒಂದು ರಸಗೊಬ್ಬರ ಅಂಗಡಿಯವರು ನಿಮ್ಮ ಅಂಗಡಿ ಹತ್ರ ಈ ದರ ಪಟ್ಟಿಯನ್ನು ನೀವು ನಿಗದಿತ ಹತ್ತಿರ ಅಂತ ನೀವು ಅವ್ರಿಗೆ ಐಸ್ ಮಾಡಬೇಕು. ಇಲ್ಲಾಂದ್ರೆ ಅವ್ರು ಬಾಯಿಗೆ ಬಂದು ರೇಟ್ ಹೇಳ್ತಾರೆ. ಇವತ್ತು ಮತ್ತೆ ಅಂಗಡಿ ಅವ್ರನ್ನ ಹಿರಿಯ ಸಿಗಂಗ ಮತ್ತೆ ಹೇಳ್ತಂದ್ರೆ ಅವ್ನು 200 300 ಹೇಳ್ತಾರೆ, 300 500 ಹೇಳ್ತಾರೆ, 500 700 ಹೇಳ್ತಾರೆ. ಅಂದ್ರೆ ರೈತ ಅನಿವಾರ್ಯ ಪರಿಸ್ಥಿತಿ ರೀತಿ ಅವ್ರು ರೈತ ಹೋಗ್ಬೇಕಾಗ್ತೈತಿ. ಅದೇ ರೀತಿ ಅವ್ರು ದರದ ಪಟ್ಟಿ ನಿಗದಿ ಮಾಡಬೇಕು. ಅಂಥವು ಯಾರು ನಿಮ್ಮ ಗಮನಕ್ಕೆ ಬಂದ್ರೆ ನಮ್ಮ ಗಮನಕ್ಕೆ ಬಂದಿರ್ತೀವಿ ನೀವು ನಾವು ಇದೇ ಸಂಖ್ಯೆ ತಂದು ಕೊಟ್ಟರೆ ನೋಡ್ರಿ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕಂತ ಸರ್. ಇದನ್ನ ಕೇಳ್ಕೊತೀವಿ. ಇಡೀ ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಗೊಬ್ಬರ ಅಂಗಡಿಗಳ ಬಗ್ಗೆ ನಿಮ್ಗೆ ನಾವು ಏನೇನು ನಡೆದಿ ಏನೇನು ನಾವು ಬರ್ದೇವೆ ಟ್ರೈ ಮಾಡಿದ್ವಿ. ನಾವು ನಿಮಗೆಲ್ಲ ಮನೆಗೆ ಕೊಡ್ತಾ ಇದ್ದೀವಿ. ಇನ್ನೊಂದು ಏನಾಗಿತ್ತು, ಈಗ ಮಳೆ ಇಲ್ಲ, ಮೊದಲ ಮಳೆ ಇಲ್ಲ, ಅದ್ರಾಗ ಗೊಬ್ಬರ ತೊಗೋಬೇಕಂತಂದ್ರೆ ಮಂದಿ ಕಡೆ ರೊಕ್ಕ ಇಲ್ಲ. ಈಗ ನೀವು ಯೂರಿಯಾ ಕೇಳಕ್ಕೆ ಹೋದ್ರಂದ್ರೆ ಅದಕ್ಕೊಂದು ಲಿಂಕ್, ಅದಕ್ಕೊಂದು ಏನೋ DAP ತೊಗೋಬೇಕಂತ, ಅದು ಮತ್ತೊಂದು ತೊಗೋಬೇಕಂತ ಈ ರೀತಿ ಅವ್ರು ಅರಿಕಸ್ತಾ ಇದ್ದಾರೆ ರೈತರಿಗೆ. ಈಗ ಅಷ್ಟು ದುಡ್ಡು ಕೊಟ್ಟು ರೈತ ಅದನ್ನು ಬೆಳೆದು ಮತ್ತು ಅದಕ್ಕೆ ಈಗ ಬೆಳೆದಕ್ಕೂ ಈಗ ರೇಟ್ ಇಲ್ಲ. ಇಲ್ಲೇ ಈಗ ಸಿಕ್ಕಾಪಟ್ಟೆ ದುಡ್ಡು ಕೊಡೋದು ಅದನ್ನೆಲ್ಲ ಅವ್ರು ಉಳುಮೆ ಮಾಡ್ಬೇಕಂತಂದ್ರೆ ಅಷ್ಟು ರೇಟು ಬರಂಗಿಲ್ಲ. ಈ ರೀತಿ ಎಲ್ಲ ಅಂಗಡಿ ಒಳಗೆ ಈ ರೀತಿ ಎಲ್ಲ ನಡೆದ್ರೆ ಅದಕ್ಕೆ ನಿಮ್ಮ ಗಮನಕ್ಕೆ ನಾವು ಈಗ ಕೊಟ್ಟಿವಿ. ನೀವು ಸ್ವಲ್ಪ ಅದನ್ನು ಪ್ರತಿಯೊಂದು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿಯೊಂದು ಅಂಗಡಿಗೆ ವಿಸಿಟ್ ಮಾಡಿ ಅಲ್ಲಿ ಎಲ್ಲೇನು ನಡೆದದ, ಆಮೇಲೆ ಅಲ್ಲೇನು ದರ ಫಲಕ ಐತಲ್ಲ ಅದನ್ನೆಲ್ಲ ಹಾಕ್ಬೇಕಂತ ಹೇಳ್ಬೇಕು ಸರ್ ಅವ್ರಿಗೆ. ಅದನ್ನು ಹಾಕಿ ಏನೈತಲ್ಲ ರೈತರಿಗೆ ಗೊತ್ತಾಗಬೇಕು ಇದರದ್ದು ಇಷ್ಟು ರೇಟ್ ಇದೆ ಅಂತೇಳಿ. ನಿಮ್ಮ ಗೌರ್ಮೆಂಟ್ ರೇಟ್ ಏನಿದೆಯಲ್ಲ ಅದನ್ನು ಹಾಕ್ಬೇಕು. ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅವ್ರು ಏನು ಈಗ ಸುಲಿಗೆ ಮಾಡ್ತಾ ಇದ್ದಾರಲ್ಲ ಅದನ್ನೆಲ್ಲ ಬಂದಾಗುತ್ತೆ ಸರ್. ಸರ್ಕಾರದಿಂದ ಪ್ರತಿ ಕೃಷಿ ಇಲಾಖೆಗೆ ಒಂದು ಆದೇಶ ಬಂದಿರೋದು ಸರ್ ಈಗಾಗಲೇ.